ಏಯ್ ಆವಾಗಿಂದ ನೋಡ್ತಾ ಇದ್ದೀನಿ. ಏನೋ ನೀನು ಅಷ್ಟೊಂದು ಅವಾಜ್ ಆಗ್ತಾ ಇದೆಯಾ? ಹಾಂ, ಏನ ಏನಲ್ಲೇ ನಿನ್ನ ದುಡ್ಡು ಬಿಸಾಕ್ ಹೋಗಕ್ಕೆ ಬಂದಿದ್ದೀವಿ. ಮುಚ್ಕೊಂಡು ನಾನು ಬೀಗ ಕೊಡಲೇ. ಮಾತಾಡಬಾರ್ದು ಅಂತ ಹೇಳಿ ನಿನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಬ್ತಾ ಇದ್ದೀನಿ. ಮಾತಾಡಬಾರ್ದು, ನಿನ್ನ ಮುಗೀಲಿ ಅಂತ ಕಾಯ್ತಾ ಇದ್ದೀನಿ. ಏನ ಬಿಸಾಕ್ತಿದ್ದೀವಿ ಇಲ್ಲೋಡು. ನೀನು ಅವಾಗ ಏನು ದುಡಿತಿದ್ದ, ಈಗ ದುಡ್ದು ದಬಾಕಿದ್ದೀನಿ ಅಂತ ಮಾತಾಡ್ತಾ ಇದೆಯಲ್ಲ. ನೀನು ಏನು ದುಡ್ದಿದ್ಯಲ್ಲೇ? ನೀನು ಏನು ದುಡ್ದಿದ್ಯಾ? ನಾನು ಅವಾಗ ದುಡ್ದಿದ್ದೀನಿ. ನೀನು ಅವಾಗ ಕೆಲಸ ಇರಲಿಲ್ಲ ನಿನಗೆ. ಹಾಂ, ನಾನು ದುಡ್ದು ಮನೆಯಾಗ ನೋಡ್ಕೊಂಬ್ತಿದ್ದೆ. ಏನ ನಿಂದು? ಏನಲ್ಲೇ? ಏನೋ ನಾನು ಇರತ್ತೀನಿ, ನಮ್ಮ ಮನೆ ನಡೆದಿರೋದು ಇವತ್ತು. ಏಯ್, ಏನು ಮಾಡ್ತೀಯ? ಏನು ದಬಾಕಿದ್ಯ? ನೀನು ಏನು ದಬಾಕಿದ್ಯೋ? ಏಯ್ ಥೂ, ನಿನ್ನ ಒಂದು ಮನೆ ಕಟ್ಕೊಂಬ ಯೋಗ್ಯತೆ ಇಲ್ವಲ್ಲ. ನನ್ನ ದುಡ್ಡು ಹೊತ್ತು ಓದ್ಕೊಂಡು ಹೋಗಿ ಮನೆ ಕಟ್ಕೊಂಡಲ್ಲೇ. ಒಂದು ಮನೆ ಕಟ್ಕೊಂಬ ಯೋಗ್ಯತೆ ಇಲ್ವಲ್ಲ ನಿನಗೆ? ಸುಮ್ಕಿರಿ ಅತ್ಲಾಗೆ ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ದುಡ್ಡು ಇಸ್ಕೊಂಡು ನಮ್ಮ ಬೀಗ ಸುಮ್ಮನೆ ಬಿಸಾಕ್ರಿ. ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತೀರಾ? ಇಲ್ಲ ಸಂಗೀತ, ಇವನಿಗೆ ಇಷ್ಟೊಂದು ಐತೆ ಅಂದಮೇಲೆ ನನಗಿನ್ನೆಷ್ಟು ಇರಬೇಡ? ಅಣ್ಣಯ್ಯ ಆಗಿರೋನಿಗೆ. ಇವನಿಗೆ ಸಣ್ಣನಿಗೆ ಇಷ್ಟೊಂದು ಇರ್ಬೇಕಂದ್ರೆ ನನಗಿನ್ನೆಷ್ಟು ಇರಬೇಡ? ಸುಮ್ಮನಿರು. ಹೆಂಗೆ ಮಾತಾಡ್ತಾ ಇದ್ದ ನೋಡಿ. ಏನು ಮಾಡ್ತೀಯಲ್ಲ ಓಪರ್? ಏನು ಮಾಡ್ತೀಯೋ? ಹಂಗೆ ಮುಂದಕ್ಕೆ ಬಂದವು ನೀವು ಅದಿಯಾದ್ರಂಗೆ ಏನು ಮಾಡ್ತೀಯಲ್ಲ? ಏನೇ ಇವನು ಜಗಳ ಮಾಡಬೇಕು ಅಂತ ತಲೆನೇ ಮಾಡ್ತಾ ಇದ್ದಾನೆ ಕಣಮ್ಮ. ಇವನು ಸುಮ್ಮನೆ ಬಾರಲ್ಲ ಪಾಪ, ಹೋಗನೆ ಯಾರನ್ನ ಕರ್ಕೊಂಬರನ್ ಬಾರ. ಊರಾಗ ಯಾರನ್ನ ಗೌಡ್ರನ್ ಪಾವ್ರನ್ನ ಯಾರನ್ನ ಖಾಲಿ ಹಾಕಿ ಅವ್ರ ಎದುರಿಗೆ ಕೊಡಿಸಿ ಸುಮ್ಮನೆ ಬೀಗ ಇಸ್ಕೊಂಬನ್ ಬಾರಲ್ಲ. ಏನು ಹೇಳ್ತಿ? ಇವನು ಜಗಳ ಮಾಡಬೇಕು ಅಂತ ಇದ್ದಾನೇನೋ. ಕೇಡ್ಗ ನನ್ನ ಮಗ, ಕೇಡ್ಗ. ಒಂದು ತಟ್ಟಿ ಕೇಡೈತೆ ಇವನಿಗೆ. ಇವನು ಉದ್ಧಾರ ಆಗಲ್ಲ. ಇವನು ಉದ್ಧಾರ ಆಗಲ್ಲ. ಈ ಕ್ಷಣಕ್ಕೆ ನೀನು ಮೆರಿಬೋದಲ್ಲೇ. ಈ ಕ್ಷಣಕ್ಕೆ ನೀನು ಮೆರಿಬೋದು. ನೋಡು ಮುಂದೊಂದು ದಿನ ನಿನಗೆ ಎಂಥದ್ದು ಬರುತ್ತೆ ಅಂತ ಹೇಳಿ. ಲೋಫರ್, ನನ್ನೇ ಒದಿತಾ ಇದೆಯಾ? ಬಿಡಾಲೇ, ಬಿಡ. ನಮ್ಮ ಮಯಪ್ಪನ ಮೇಲೆ ಏನಾದರೂ ಕೈ ಮಾಡಿಬಿಟ್ಟಿದೀಯ ಅಂದ್ರೆ ನೋಡು, ಗ್ರಾಚಾರ ನೆಟ್ಟಿಗಿರೋದಿಲ್ಲ. ಲಂಬಡಿ, ನಿನ್ನ ಆಮೇಲೆ ಏನು ಮಾಡ್ಬೇಕು ಅದನ್ನು ಮಾಡ್ಬಿಡ್ತೀನಿ. ಬಿಡಾಲೇ, ಬಿಡೋ. ಹೇಳೆ ನಿನ್ನ ಗಂಡುಗೆ ಹೇಳು. ನೋಡು, ಏನಾದರೂ ಸರಿ ಇರೋದಿಲ್ಲ. ನಿನ್ನ ಗಂಡುಗೆ ಹೇಳು. ಅವನು ಯಾಕಂಗೆ ಮಾತಾಡಬೇಕಾಗಿತ್ತು? ನಿನ್ನ ಗಂಡುಗೆ ಹೇಳು ಫಸ್ಟು. ನಿನ್ನ ಗಂಡುಗೆ ಹೇಳೆ. ಅಲ್ಲಿ ನೋಡಲ್ಲಿ ಹೆಂಗಿದ್ದು ಮಾಡ್ತಾ ಇದ್ದಾನೆ. ಇಲ್ಲೇ ಪಾಪ ಬಿಡ್ರಲ್ಲ. ಅಯ್ಯೋ ದೇವ್ರ, ಸಂಗೀತಮ್ಮ ಎಳ್ಕೊಳಮ್ಮ. ಏ ರಾಜು ಬಿಡಣ. ಪಾಪ ಬಿಡಪ್ಪ, ಬಿಡೋ. ನೀನನ್ನ ಸುಮ್ಮನೆ ಇರೋನು. ಅವನಂತೂ ಸಣ್ಣನು ಗೊತ್ತಾಗಲ್ಲ, ಬಿಡಲ್ಲ. ಹೋದ್ರು ಹೋಗ್ಲಿ. ಸಣ್ಣನಂತ ಹೇಳಿ ಹಿಂಗೆ ಬಿಟ್ರೆ ಆಯ್ತಲ್ಲಣ್ಣ. ನೋಡಿ ಹೆಂಗೆ ಮಾತಾಡ್ತಾನೆ. ನೀನು ಏನು ಮಾಡಿದ್ಯೋ, ನೀನು ಏನು ದಬಾಕಿದ್ಯೋ ಅಂತ ಕೇಳ್ತಾನಲ್ಲ ನನ್ನ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಅಲ್ಲ, ನಂದು ದುಡ್ಡು ಕತ್ಕೊಂಡೋಗಿ 10 ಲಕ್ಷ ದುಡ್ಡು ಕತ್ಕೊಂಡೋಗಿ ಮನೆ ಕಟ್ಕೊಂಡಿರೋದಲ್ದಲೇ ಎಷ್ಟು ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾನೆ. ಕರ್ಕೊಂಬರ್ಲಿ ಯಾರನ್ನ ಕರ್ಕೊಂಬಂದ್ಮೇಲೆ ಮಾತಾಡ್ತೀನಿ. ಬಾರಪ್ಪತ್ಲಾಗೆ ಹೋಗೋಣ. ಕೊಡ್ಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಲಿ. ಯಾವಾಗನ ಕೊಡ್ಲೇಳು. ಅವ್ರಿಗೇನು ಇವ್ರು ಮನೆ ಕಟ್ಟಿದ್ದಾರೆ ಅನ್ನೋದು ಹೊಟ್ಟೆ ಕಿಚ್ಚು. ಇವಾಗ ಅವ್ರ ದುಡ್ಡು ಅವ್ರಿಗೆ ಬಿಸಾಕಕ್ಕೆ ಬಂದಿದ್ರು ಹೊಟ್ಟೆ ಕಿಚ್ಚು ಜಾಸ್ತಿ. ಹೊಟ್ಟೆ ಕಿಚ್ಚಿರೋದಕ್ಕೇನೆ ಹಿಂಗೆ ಆಡ್ತಾ ಇರೋದು. ಹೊಟ್ಟೆ ಕಿಚ್ಚು ಕಣಪ್ಪ. ನಿಮ್ಮ ಅಣ್ಣಗೆ ಭಾಳ ಹೊಟ್ಟೆ ಕಿಚ್ಚು. ಬಾ ಸುಮ್ಮನೆ. ಬಿಡಲ್ಲ ಪಾಪ. ಬಿಡೋ. ಅಲ್ಲ ನೋಡಿ, ಇವನು ಸುಮ್ಮನಿರಲ್ಲ, ಅವನು ಸುಮ್ಮನಿರಲ್ಲ. ಬಾರೋ ಪಾಪ. ರಾಜು, ನೀನ ಅರ್ತ್ಕೊಂಡು ಸುಮ್ಮನಾಗೋ ರಾಜು. ನನಗೇನು ಹೇಳ್ತೀಯ ಫಸ್ಟ್ ಇವನಿಗೆ ಹೇಳು. ಹಂಗೇನೆ ಕೇಳಿಸ್ಕೊಂಬ್ತಾ ಇದ್ದೀನಿ. ಇವನೇ ಮಾತು ಕಂಡಿರೋನು, ಇವನೇ ಎಲ್ಲ ಕಂಡಿರೋನು, ಇವನೇ ಎಲ್ಲ ಸಂಪಾದನೆ ಮಾಡಿರೋದು. ಯಾರೇನೇನು ಸಾಯ್ವಾಗ ಕೂತ್ಕೊಂಡಾಗಲ್ಲ. ನಂದು ಅವತ್ತೇ ಆಗ್ಲೇಳು. ನಾವು ನೆಮ್ಮದಿಗೆ ಜೀವನ ಮಾಡ್ತೀನಿ. ಇವತ್ತು ನಾನು ನೆಮ್ಮದಿಯಾಗ ಇದ್ದೀನಿ. ನಿನಗೇನಲ್ಲೇ ಬೇಕು? ನನ್ನ ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇದ್ದೀನೋ ನೀನು. ಏನೋ ಒಂದು ಸ್ವಲ್ಪ ಮನೆ ಇಲ್ಲ ಅಂತ ಹೇಳಿ ಇವನು ಅಣ್ಣಯ್ಯ ನನ್ನ ತಮ್ಮ ಅಂತ ಹೇಳಿ ಹೆಂಗೆ ಬೇಕು ಹಂಗೆ ಅನ್ನಿಸ್ಕೊಂತಾರೆ ಇವಂತಾಗೆ. ನೀನು ಏನು ಮಾಡಿ ದಬಾಕಿದೆಯಲ್ಲ ನನಗೆ. ನೀನೇನು ಮಾಡಿಲ್ಲ. ನೀನೇನು ಮಾಡಿಲ್ಲ ಕಣೋ. ನನಗೆ ಏನು ಮಾಡಿಲ್ಲ. ನಿನ್ನ ದುಡ್ಡು ಇವತ್ತು ನಿನ್ನ ದುಡ್ಡು ಬಿಸಾಕಕ್ಕೆ ಬಂದಿದ್ದೀವಿ ಅಂದಮೇಲೆ ಇಸ್ಕೋಬೇಕು ಸುಮ್ಮನೆ. ಏನು ನಾನು ಕೊಡಲ್ಲ ಬೀಗನ ಅಂತೇಳಿ ಏನು ನೀನು ನಡ್ಸಕ್ಕೆ ಬೋತೀಯ? ಯಾಕಲ್ಲ ಮಂದ? ಯಾಕೆ ಇವರಿಬ್ಬರು ಹಿಂಗೆ ಒಯ್ದಾಡ್ತಾ ಇದ್ದಾರೆ? ಯಾಕೆ ಕಣ ನೋಡು, ಅವಾಗಿಂದ ಬಿಡ್ರಪ್ಪ ಅಂದ್ರೆ ಬಿಡ್ತಾ ಇಲ್ಲ. ಬಿಡ್ಸಕ್ಕೆ ಹೋಗೋಣ ಅಂದ್ರೆ ತೆಗಿಲಿ. ಒಬ್ರಿಗೊಬ್ರು ಹಿಂಗೆ ಒಯ್ದಾಡಿರಿ ಹೆಂಗಮ್ಮರೆ. ನಾವು ಬಿಡ್ಸಕ್ಕಂತ ಬಂದ್ರು ನೋಡಿ ಹೆಂಗೆ ಇದು ಮಾಡ್ತಾರೆ. ಬಿಡಲ್ಲಲ್ಲ ಪಾಪ. ಬಿಡ. ಇವ್ರಿಗೇನು ಬಂದೈತೆ? ಯಾಕ್ರಮ್ಮ ಸುಮ್ಮನೆ ಇರೋಕ್ಕಾಗಲ್ವ? ಅದು ಯಾಕೆ ನೀವು ಊಟನು ಅವ್ರಿಬ್ರಿಗೂ ಅಣ್ಣ ತಮ್ಮಳಿಗೆ ಜಗಳ ತಂದಿಕ್ತೀರಾ? ಇಲ್ಲ ಅಳ್ಕೊಂಡಪ್ಪ, ಇವನ್ ದುಡ್ಡ ನಾವು ಬಿಸಾಕಕ್ಕೆ ಬಂದ್ವಿ. ಇವನು ರಾಜದ 10 ಲಕ್ಷ ದುಡ್ಡು ಇವನು ತಗೊಂಡಿದ್ದ ಅಂತ ಹೇಳಿ ಹೇಳ್ತಿದ್ರ. ನಮ್ಮ ದುಡ್ಡು 10 ಲಕ್ಷ ದುಡ್ಡು ಒತ್ಕೊಂಡವನಿ ಅಂತೇಳಿ ಅದಕ್ಕೆ ಬಿಸಾಕಕ್ಕಂತ ಬಂದೀವಿ. ಬೀಗ ಕೊಡಪ್ಪ ಮನೆದ. ಮನೆ ಬೀಗ ಹಾಕ್ತಿದ್ದ. 10 ಲಕ್ಷ ದುಡ್ಡು ಕೊಡೋವರೆಗೂ ಮನೆ ಬೀಗ ತೆಗಿಯಲ್ಲ ಅಂತೇಳಿ ಅದಕ್ಕೇನೆ ನಾವು ಕೊಡೋಣ, ದುಡ್ಡು ಕೊಟ್ಟು ಬೀಗ ಇಸ್ಕೊಂಡು ಹೋಗೋಣ ಅಂತ ಬಂದ್ರು. ನಾನು ಇನ್ನೂ ಕೊಡಲ್ಲ ಅಂತ ಇದ್ದಾನೆ. ದುಡ್ಡು ಕೊಟ್ಟ ಮೇಲೆ ಇನ್ಯಾಕಪ್ಪ ಬೀಗ ಕೊಡ್ಬೇಕು ತಾನೆ? ದುಡ್ಡು ಕೊಡು ನೀನು. ಇವತ್ತು ಕೊಡು, ಇವತ್ತೇ ಕೊಡ್ತೀನಿ ಬೀಗನ. ನೀನು ಬಲ್ಗೈಯಾಗ ದುಡ್ಡು ಕೊಡು, ಎಡಗೈಯಾಗ ನಾನು ಬೀಗ ಕೊಡ್ತೀನಿ ಅಂತ ಹೇಳ್ದೆ. ಹಂಗೆ ಹೇಳ್ದಾನು. ಇವಾಗ ನೋಡು ನಾನು ಇನ್ನೂ ಕೊಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ. ಎಷ್ಟಿದ್ದು ಮಾಡ್ತಾರೆ ನೋಡು. ಬಿಡತ್ತ, ಏನೋ ನನ್ನ ತಮ್ಮ ಮನೆ ಇಲ್ವಲ್ಲ ಕಟ್ಕೊಂಡವನೇ ಅಂಬೋದೊಂದು ಸ್ವಲ್ಪನೂ ಇಲ್ಲ. ಏನೋ ಒತ್ಕೊಂಡು ಹೋಗಿರೋ ದುಡ್ಡನ್ನ ಕಟ್ಕೊಂಡ, ಕಳ್ತನ ಮಾಡ್ಕೊಂಡಿರೋ ದುಡ್ಡನ್ನ ಕಟ್ಕೊಂಡ ಅಂತಾನೆ. ಏನೋ ಬಿಡು ಅಂತ ಹೇಳಿ ಅಣ್ಣ ಯಾವ್ದಾನ ಒಂದಿಟ್ಟು ಹೊರ್ತ್ಕೊಂಡು ಸುಮ್ಮನೆ ಆಗಲ್ವಲ್ಲ. ಏನೋ ದೇವ್ರು ಕೊಟ್ಟವನೇ ಕಟ್ಕೊಂತ ಇದ್ದಾನೆ. ಬಿಡು ಅಂತ ಹೇಳಿ ಒಂದಿಷ್ಟನ ಅರ್ಥ ಮಾಡ್ಕೊಂಬಿಲ್ಲ. ಅಲ್ಲ, ಅಣ್ಣ ಯಾವ್ದಾನ ಇವನೇ ಸಹಿಸ್ಕೊಂಬಲ್ಲ ಅಂದಮೇಲೆ ನೋಡಪ್ಪ ಬೇರೆಯವ್ರು ಸುಮ್ಮನೆ ಇರ್ತಾರೆ. ಅಮ್ಮ, ನೀನು ದುಡ್ಡು ಕೊಟ್ಟೆ ಇದೆಲ್ಲ ಜಗಳ ಆಗಿರೋದು. ನೀನು ನನ್ನ ದುಡ್ದಿರೋ ದುಡ್ಡ ಯಾಕೆ ಇವನಿಗೆ ಕೊಡಬೇಕಾಗಿತ್ತು?
ನೀನು ಯಾಕೆ ಕೊಟ್ಟೆ ಅಷ್ಟೇ ಹೇಳು ಅಷ್ಟೇ. ನೀನು ಸುಮ್ಮನೆ ಮಾತಾಡಬೇಡ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹಂಗೆ ಬೇಕಾಗಿ ಮಾತಾಡಿದ್ರೆ ನಾನು ಕೇಳೋದಿಲ್ಲ. ಸುಮ್ಮನಿರೋದಕ್ಕೆ ಕೇಳೋ ನೋಡು. ನಾನು ಸುಮ್ಮನಿರೋದಿಲ್ಲ, ಏನಾಗುತ್ತಾ ಆಗಲಿ. ಅಯ್ಯಪ್ಪಿದ್ದು ಅಂಥದ್ದೇನೆ. ಹೋಗು ರಾಜು, ಸುಮ್ಮನೆ ಬಿಸಾಕು ರಾಜು. ಅವ್ರು ಬೀಗ ಅವ್ರಿಗೆ ಬಿಸಾಕ್ಬಿಡು. ದುಡ್ಡು ಇಸ್ಕೊಂಡು ನಮಗೆ ದುಡ್ಡು ತಾನೇ ಬೇಕಾಗಿರೋದು. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸುಮ್ಮನೆ ಇಸ್ಕೊಂಡು ಬಿಸಾಕ್ಬಿಡು ಅವ್ರ ದುಡ್ಡು ಅವರಿಗೆ. ಸುಮ್ಮನೆ ಯಾಕೆ ನೀನು ಟೆನ್ಷನ್ ತಗೊಂತೀಯ? ಅಯ್ಯೋ ದೇವ್ರೆ, ಸುಮ್ಮನೆ ಬಿಸಾಕಿದ್ರೆ ಯಾವುದು ಇರೋದಿಲ್ಲಪ್ಪ. ಮಾರು ಇವನು ಅಂತಾನೆ, ಅವನು ಅಂತಾನೆ. ಅಪ್ಪ ಯಾರಿಗೆ ಹೇಳೋಕ್ಕಾಗುತ್ತೆ? ಇವನಿದ್ದು ಬೇಡ ಕಣಪ್ಪ. ಯಾರನ್ನ ಕರ್ಕೊಂಬಂದು ಊರಾಗೆ ದೊಡ್ಡವ್ರನ್ನ ಅವ್ನ ದುಡ್ಡು ಅವನಿಗೆ ಕೊಟ್ಟು ಬೀಗ ಇಸ್ಕೊಂಡ್ರಾಯ್ತು. ಬಾರು, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯ? ಬಾರಲ್ಲ ಪಾಪ. ಮನು ಬಾರು, ಸುಮ್ಮನೆ ಜಗಳ ಮಾಡ್ಕೊಬೇಡ. ಅದೇನಪ್ಪ ಹಂಗೆ ಮಾಡಿರಿ. ಸುಮ್ಮನೆ ಯಾಕೆ ಯಾರನ್ನ ಕಲೆ ಹಾಕಿ ದುಡ್ಡನ್ನು ಕೊಟ್ಟಂಗೆ ಆಗುತ್ತೆ. ಬೀಗನೂ ಇಸ್ಕೊಳ್ರಿ ಅಷ್ಟೇ. ತಿರ್ಗಾ ಮುಂದೆ ಸಮಸ್ಯೆಗಳಿರಲ್ಲ. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರ? ಜಗಳ ಮಾಡ್ಕೊಂಬೋದ್ರಿಂದನ ಏನೂ ಆಗಲ್ಲ ಕಣಪ್ಪ. ಅದೇನೆ, ನೀವು ಯಾಕಪ್ಪ ಹಿಂಗೆ ಉದ್ದಾಡ್ತೀರಾ? ಅಯ್ಯೋ ದೇವ್ರೆ, ಇವಾಗ ಕೊಡ್ತಾನತ್ತ ಸುಮ್ಮನೆ ಬೀಸಾಕಪ್ಪ ಅತ್ಲಾಗೆ ಬೀಗನ. ಅಣ್ಣ, ಇವ್ರು ಕೇಳ್ದೇಟ್ಗೆ ಕೊಟ್ಬಿಟ್ರೆ ಅದಕ್ಕೊಂದು ಬೆಲೆ ಇರಲ್ಲ. ನಮ್ಮನ್ನು ಎಷ್ಟು ಸದ್ರ ತಗೊಂಡವ್ರಿಗೆ ಗೊತ್ತೇ ಇವರು. ಬಿಡು, ಏನೋ ಕೊಟ್ಟವನಲ್ಲ ನಮ್ಮ ಅಣ್ಣಯ್ಯ, ತಗೊಳ್ಳೋಣ ಅಂತೇಳಿ ಒಳ ಕುಕ್ಕೊಂಡು ಅವನು ತಂದಿಂದನ ಕೊಟ್ಟು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂಬಲ್ಲ. ಅಲ್ಲ, ಹೊರಗೇನೆ ಬಿಸಾಕ್ತೀನಿ. ಅವನಿಗೆ ದುಡ್ಡು ಅವನಿಗೆ ಬಿಸಾಕ್ತೀನಿ, ಹೊರಗೆ ಬಿಸಾಕ್ತೀನಿ. ನಮ್ಮ ಅಮ್ಮನೇ ಹೇಳ್ತೈತೆ, ಹೊರಗೆ ಕೊಟ್ಟು ಬರ್ರಿ, ಒಳಗೆ ಹೋಗ್ಬೇಡ್ರಿ ಅಂತೇಳಿ. ಇವಮ್ಮನೇ ಹೇಳ್ಕೊಡ್ಬೇಕಂದ್ರೆ ಇವಮ್ಮನ ತಗೆಂತ ಬುದ್ಧಿ ಇರಬೇಡ. ಒಬ್ರಿಗೊಂದು ಮಾಡ್ತೈತಿ. ಮತ್ತು ಇನ್ನೇನು ಮಾಡೋಣ? ನೀವು ಎಷ್ಟು ಅವರು ಮಾತಾಡಿಸಿ ಚೆನ್ನಾಗಿರ್ಬೇಕು ಅಂದ್ರೂ ನೀನು ನಿನ್ನೆ ಹೆಂಡತಿ ಚೆನ್ನಾಗಿರೋದೇ ಗೊತ್ತಿಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೊರಗೆ ಕೊಡಪ್ಪ, ಹೊರಗೆ ಕೊಟ್ಬಾ ನಿಮ್ಮ ಅಣ್ಣನ ದುಡ್ಡ ಅಂತೇಳಿ ನಾನು ಹೇಳಿದೆ. ಅವರು ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟೆಲ್ಲನ ನನ್ನ ಮಗೆ ಅವಳು ದುಡ್ಡಿಲ್ವರಿ ಆದಮೇಲೆಲ್ಲನ ಬಂದು ಆ ಹುಡುಗನೆಲ್ಲ ನೋಡ್ಕೊಂಡು ಬಂದರು. ಬಿಡತ್ತ, ಸ್ಯಾನೆ ದಿನಕ್ಕಾಗೈತೆ, ಮಕ್ಳಿರಲಿಲ್ಲ ಅಂತೇಳಿ ನೋಡಿ ಅವರು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದರು. ಬಂದ್ರೂ ಹಿಂಗೆ ಮಾಡಿದ್ರೆ ನೀವು ಏನೋ ಮಾತಾಡ್ಸೇವ್ರಲ್ಲ ಅಂಬೋದೊಂದು ಇಷ್ಟನೂ ಇಲ್ಲ. ನಿಮಗೆ ಚೆನ್ನಾಗಿರೋದೇ ಗೊತ್ತಿಲ್ಲ ನಿಮ್ಮಿಬ್ಬರಿಗೂ, ಗಂಡ ಹೆಂಡತಿಗೆ. ಬರೀ ಜಗಳ ಜಗಳ ಜಗಳ. ಸುಮ್ಮನೆ ಸಂಗೀತ, ನೀನು ಯಾಕೆ ಹೇಳ್ಕೊಂತೀಯ? ಸುಮ್ಮನಿರು. ಆಮೇಲೆ ಏನೋ ಒಂದು ಆದರೆ ಏನು ಗತಿ? ನಾನು ಎಷ್ಟಂತ ಕೇಳಿಸ್ಕೊಂಬನೋಣ. ಅವಾಗಿಂದನ ಎಷ್ಟು ಮಾತಾಡ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಡತಿ ನಡೀತೈತೆ ಅಂತೇಳಿ. ಎಷ್ಟೋ ನಾನು ನಡೆಯೋದಿಲ್ಲ ಬಡವ ಅಂತೇಳಿ ಹೆಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ ಇವರಿಬ್ಬರು ಸೇರ್ಕೊಂಡು. ಅಬ್ಬಾ ಹೆಂಗೆ ಮಾತಾಡ್ತಾರೆ ಅಂದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಗೊತ್ತಿಲ್ಲ. ಅದಕ್ಕೆ ಕೇಳಿಸ್ಕೊಂಡು ನನಗೆ ಬಾಯಿಗೆ ಬಂದ ಹಿಂದಕ್ಕೆ ಇಕ್ಲಿಲ್ಲ, ಹಂಗೆ ಮಾತಾಡಿದೆ. ನನಗೆ ತುಂಬ ಸಿಟ್ಟು ಬಂತು. ಇವ್ರು ಯಾಕೆ ಹಂಗೆ ಮಾತಾಡಬೇಕು? ಹಿಂದೆ ಮುಂದೆ ಸ್ವಲ್ಪ ನೋಡಿ ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕಾದ್ರೂ ಬುಗಳಾಡೋದಲ್ಲ. ನೀನು ಕಣೋ ಬುಗ್ಲಾಡ್ತಾ ಇರೋದು, ಬೋಳಿ ಮಗನೇ. ಸರಿಯಾಗಿ ಮಾತಾಡೋ ನನ್ನ ಮಗನೇ. ನನ್ನ ಸುದ್ದಿಗೆ ಏನಾದರೂ ಬಂದುಬಿಟ್ರೆ ಗ್ರಾಚಾರನೆ ಕೊಡೋದಿಲ್ಲ, ಹೋಗಲೇ. ಇನ್ನೂ ಕೊಡೋದಿಲ್ಲ. ಅದೇನು ಮಾಡ್ಕೆ ಹೋಗಲ್ಲ, ಕೊಡಲ್ಲ. ನೀನು ಬಂದು ಕೇಳ್ದಾಗಲೇ ಕೊಡಬೇಕು ಅಂಬೋದೇನಿಲ್ಲ, ಹೋಗೋ. ಬಾರ ಪಾಪ, ಕುಡ್ದಿದ್ರು ಹೊಟ್ಟೆ ಬಾರೋ. ಬಾ, ಯಾರನ್ನ ಕಾಲೆ ಹಾಕಿ ಊರ್ನಾಗೆ ನ್ಯಾಯ ಪಂಚಾಯತಿ ಮಾಡಿ ಇಸ್ಕೊಂಬಕ್ಕಾಗತ್ತೆ. ಬಾ, ಯಾರನ್ನ ಗೌಡ್ರನ್ನ ಕರ್ಕೊಂಬಂದು ಅಲ್ಲಿ ಅವ್ರ ಕೊಡಿಸಿ ಬೀಗ ಇಸ್ಕೊಂಬಕ್ಕಾಗತ್ತೆ. ಬಾ, ಕಲೆ ಹಾಕಕ್ಕಾಗುತ್ತೆ. ಯಾರನ್ನ ಕಲೆ ಹಾಕ್ತೀನಿ ಬಾರೋ. ಯಾರನ್ನ 4 ಜನನ ದೊಡ್ಡವ್ರನ್ನ ಕಲೆ ಹಾಕ್ತೀನಿ, ಬಂದು ಅದೇನು ಬಗೆಹರಿಸ್ಕೆ. ನೀವು ಸುಮ್ಮನೆ ಹಿಂಗೆ ಗುದ್ದಾಡಬೇಡ್ರಿ, ನೋಡಿ ಹೇಳಿರ್ತೀನಿ. ಬರ್ರಿ ಅಲ್ಲಿಗೆ ಊರು ಮುಂದಕ್ಕೆ ಬಂದು ಎಲ್ಲರಿಗೂ ಊರು ನಾಡು ಕಾಣಂಗೆ ಮರ್ಯಾದೆ ತೆಗಿಸ್ಕೊಂಡು ಆ ಅಣ್ಣ ತಮ್ಮಗಳು ಇಬ್ಬರು ಮಾಡ್ಕೇಳ್ರಿ, ಗೊತ್ತಾಗುತ್ತೆ. ಆವಾಗ ಗೊತ್ತಾಗುತ್ತೆ ನಿಮ್ಗೆ. ಈಗ ಗೊತ್ತಾಗಲ್ಲ. ನ್ಯಾಯ ಪಂಚಾಯತಿ ಮಾಡೋಣ ಬರ್ರು. ಆಗ್ಲೇಳು ಬಿಡು, ನ್ಯಾಯ ಪಂಚಾಯತಿನೇ ಆಗ್ಲೇಳು. ಅಣ್ಣ ತಮ್ಮಗಳೇನು ಗುದ್ದಾಡ್ದಿಲ್ದೆ ಅಂತವ್ರು ಯಾರೂ ಇಲ್ಲ. ಎಲ್ಲರೂ ಗುದ್ದಾಡ್ತಾರೆ. ಆಗ್ಲೇಳು ಬಿಡಮ್ಮ. ಇವರು ಅಂತವ್ರೆ ಇವಾಗ ಬೀಗ ಕೊಡಲ್ಲ ಅಂತ ಇದ್ದಾರೆ. ರಾಜನಿಗೂ ತುಂಬ ಸಿಟ್ಟು ಬಂತು ಅವ್ರು ಹಂಗೆ ಮಾತಾಡಿದ್ದಕ್ಕೆ. ನೋಡಿ, ನಮ್ಮ ದುಡ್ಡು ಇಸ್ಕೊಂಡು ನಮಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೂ ತುಂಬ ಸಿಟ್ಟು ಬಂತು. ಅದಕ್ಕೋಸ್ಕರನ ಅವರು ಹಿಂಗೆ ಜಗಳ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ನ್ಯಾಯ ಪಂಚಾಯತಿ ಮಾಡ್ತೀವಿ ಅಂತ ಹೇಳ್ತೈತೆ ನಮ್ಮ ಅತ್ತೆ. ಏನಾದರೂ ಕರೆಸಿ ಮಾತಾಡ್ಲೇಳು. ಇವ್ರಿಗೂ ತುಂಬ ಸಿಟ್ಟು, ಅವ್ರಿಗೂ ತುಂಬ ಸಿಟ್ಟು. ಹೋಗತ್ಲಾಗ ಯಾರು ಬೇಕಪ್ಪ ಇದು ಅನಿಸುತ್ತೆ, ಅಷ್ಟು ಜಗಳ ಆಗ್ತಾಯಿತ್ತು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.